ಗುರು ಈ ಮ್ಯಾಚ್ ಸಖತ್ ಕ್ಲೋಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಎರಡು ಟೀಮ್ ಕೂಡ ಬ್ಲಿಕ್ ಕ್ಲಾಶ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮುಂಬೈಯಲ್ಲಿ ನಡೀತಾ ಇರುವಂತ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ನಮ್ಮ RCB ಅಂತಾನೆ ಹೇಳ್ಬೋದು. ಎರಡು ಟೀಮ್ಗಳು ಕೂಡ ರಾಜಸ್ಥಾನ್ ರಾಯಲ್ಸ್ ಮೇಲೆ ಸೋತ್ಕೊಂಡು ಬರ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಸಖತ್ತಾಗಿ ಆಡಿ ಎರಡು ಟೀಮ್ಗಳನ್ನ ಸೋಲ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಏನೇನಾಗುತ್ತೆ ಮತ್ತೆ ಯಾವ ರೀತಿ ಪ್ಲಾನಿಂಗ್ ಇರುತ್ತೆ ಮತ್ತೆ ಯಾರ್ಯಾರು ಸ್ಟ್ಯಾಟ್ಸ್ ಹೆಂಗ್ ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ರಾಜಸ್ಥಾನ್ ರಾಯಲ್ಸ್ ಮೇಲೆ ಎರಡು ಟೀಮ್ ಕೂಡ ಇವಾಗ ಸೋತ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರಂತೂ 11 ಓವರ್ ಮ್ಯಾಚ್ ಆಗಿತ್ತು. ಅದರಲ್ಲಂತೂ ರಾಜಸ್ಥಾನ್ ರಾಯಲ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ವೈಭವ್ ಸೂರ್ಯವಂಶಿ ಅವರು ಧ್ವಂಸ ಮಾಡಿಕ್ಕಿದ್ರು ಅಂತಾನೆ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ನ. ನಮ್ಮ RCB ಟೀಮ್ ಕೂಡ ಅಷ್ಟೇ, ವೈಭವ್ ಸೂರ್ಯವಂಶಿ ಹಾಗೂ ಧ್ರುವ್ ಜುರೇಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ನಮ್ಮ RCB ನ ಸೋಲ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಮ್ಯಾಚ್ ನಡೀತಾ ಇದೆ ಮುಂಬೈ ಇಂಡಿಯನ್ಸ್ ಮತ್ತೆ RCB ಮ್ಯಾಚ್ ಅಂತಾನೆ ಹೇಳ್ಬೋದು. ವಾಂಕಡೆ ಸ್ಟೇಡಿಯಂ ನಿಮ್ಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ನಮ್ಮ RCB ತರ ಗ್ರೌಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ತರ ಇದೆ, ಮುಂಬೈ ಇಂಡಿಯನ್ಸ್ ವಾಂಕಡೆ ಸ್ಟೇಡಿಯಂ ಅದೇ ತರ ಇರುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳ್ಬೋದು. 200 ರನ್ ನೀವು ಮಿನಿಮಮ್ ಹೊಡಿಲೇಬೇಕು ಅಲ್ಲಿ, ಯಾಕಂತೇಳಿದ್ರೆ ಆ ರೀತಿ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರುತ್ತೆ ಮುಂಬೈ ಸ್ಟೇಡಿಯಂ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಆಗಿರ್ಬೋದು ಮತ್ತೆ ರಿಯಲ್ ರಿಕಂಟನ್ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಫಾರ್ಮಲ್ ಇದ್ದಾರೆ ಅಂತ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಆಡಿದ ಮ್ಯಾಚ್ ಅಂತೂ ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ. ನಮಂದೀರ್ ಮತ್ತೆ ಶರ್ಫನ್ ಇರ್ತರ್ಫೋಲ್ ಅಷ್ಟೇ ಚೆನ್ನಾಗಿ ಆಡೋಕ್ಕಾದ್ರು. ನಮ್ಮ RCB ಕೂಡ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗ್ತು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅಂತಾನೆ ಹೇಳ್ಬೋದು. ಈ ಒಂದು ಒಳ್ಳೆ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ 8-8 ನೋಡೋದಾದ್ರೆ ಲಾಸ್ಟ್ 10 ಮ್ಯಾಚ್ ಅಲ್ಲಿ ನಮ್ಮ RCB ಅವರು 6 ಮ್ಯಾಚ್ ಗೆದ್ದಿದ್ದಾರೆ, ಮುಂಬೈ ಇಂಡಿಯನ್ಸ್ ಅವರು 4 ಮ್ಯಾಚ್ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ವಾಂಕಡೆ ಸ್ಟೇಡಿಯಂ ಅಲ್ಲಿ ಯಾರಿಗಪ್ಪ ಜಾಸ್ತಿ ಅಸಿಸ್ಟೆನ್ಸ್ ಸಿಗುತ್ತೆ ಅಂತ ಕೇಳಿದ್ರೆ ನಿಮಗೆ ಪೇಸ್ಗೆ 60% ಅಸಿಸ್ಟೆನ್ಸ್ ಸಿಕ್ಕಿದ್ರೆ ನಿಮಗೆ ಸ್ಪಿನ್ಗೆ 40% ಸಿಗುತ್ತೆ. ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಉಳ್ಗಾದನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಡಾಮಿನೇಟ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು ಸ್ಪಿನ್ನರ್ಸ್ಗಳಿಗೆ. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಈಸಿಯಾಗಿ ಆಡುವಂಥ ಗ್ರೌಂಡು ವಾಂಕಡೆ ಸ್ಟೇಡಿಯಂ, ಅದರಂಗಾಗಿ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಅಷ್ಟೊಂದು ಚಾನ್ಸ್ ಇರಲ್ಲ. ಅವ್ರ ಕಡೆ ಒಳ್ಳೆ ಸ್ಪಿನ್ನರ್ ಇದ್ದಾರೆ ಇಲ್ಲಿ ವಿಜಲ್ ಸ್ಯಾಂಟ್ನರ್ ಅಂತಾನೆ ಹೇಳ್ಬೋದು. ನಮ್ಮ ಕಡೆ ಒಳ್ಳೆ ಸ್ಪಿನ್ನರ್ ಇದ್ದಾರೆ ಶ್ರೇಯಸ್ ಶರ್ಮನ ನೀವು ಪ್ಲೇಯಿಂಗ್ ಲೆವೆನ್ ಇರಿಸಲೇಬೇಕು ಫಸ್ಟ್. ಆಮೇಲೆ ನೀವು ಯಾರನ್ನ ಬೇಕಾದ್ರೆ ತಗೊಳ್ಳಿ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಫಸ್ಟ್ ಶ್ರೇಯಸ್ ಶರ್ಮಾ ಇದ್ರೆ ಒಂದು ಚಂದ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಲಾಸ್ಟ್ ಸೀಸನ್ ನಿಮ್ಗೆ ನೆನಪಿರ್ಬೋದು, ಸೂರ್ಯಕುಮಾರ್ ಯಾದವ್ರಿಗೆ ಆಟ ಆಡ್ಸಿ ಹಾಕ್ಬಿಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಶ್ರೇಯಸ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಒಂದು 30+ ರನ್ಸ್ನ ಕನ್ಸಿಡರ್ ಮಾಡ್ತಾರೆ ಅಷ್ಟೇ, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ನಾವು ಬಿಗ್ ಮಿಸ್ಟೇಕ್ ಮಾಡೋದು ಅಂತ ಹೇಳ್ಬೋದು. ಯಾಕಂತಂದ್ರೆ ಶ್ರೇಯಸ್ ಶರ್ಮಾ ಇದ್ದೀರಿ ಇನ್ನ ಮ್ಯಾಚ್ ಹತ್ರಕ್ಕೆ ಬರ್ಬೋದಾಯ್ತು ಅಂತ ಹೇಳ್ಬೋದು. ಧ್ರುವ್ ಜುರೇಲ್ನ ಔಟ್ ಮಾಡ್ಬೋದಾಯ್ತು ಶ್ರೇಯಸ್ ಶರ್ಮಾ ಅವರು. ಅದೊಂದು ದೊಡ್ಡ ದಡ್ಡನ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಅಭಿನಂದನ್ ಸಿಂಗ್ನ ಮ್ಯಾಚ್ನ ಕುಣಿಸ್ಬಿಟ್ಟು ಬೇರೆ ಯಾರಿಗಾರ ಆಡ್ಸಿದ್ರೆ ಒಳ್ಳೇದಾಗುತ್ತೆ. ಯಾಕಂತ ಹೇಳಿದ್ರೆ ಅಭಿನಂದನ್ ಸಿಂಗ್ 3 ಮ್ಯಾಚ್ ಆಯಿತು, 3 ಮ್ಯಾಚ್ ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಎರಡನೇ ಮ್ಯಾಚ್ ಅನ್ನು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು CSK ವಿರುದ್ಧ ಅಂತಾನೆ ಹೇಳ್ಬೋದು. ಮೊದಲನೇ ಮ್ಯಾಚ್ SRH ಮೇಲೆ ಹೊಡ್ಸ್ಕೊಂಡ್ರು. ಈ ಮ್ಯಾಚ್ ಅಲ್ಲಿ ಮೊನ್ನೆ ಮ್ಯಾಚ್ ಅಂತ ರಾಜಸ್ಥಾನ್ ರಾಯಲ್ಸ್ ಮೇಲೆ 2 ಓವರ್ಗೆ 40 ರನ್ ಕನ್ಸಿಡರ್ ಮಾಡಿದ್ದಾರೆ. ಸಖತ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಬದಲು ಮಂಗೇಶ್ ಯಾದವ್ ಇಲ್ಲ ರಸಿಕ್ ಸಲಾಮ್ದಾರ್ನ ಆಡಿಸಿದ್ರೆ ಒಳ್ಳೇದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರಿಗಿಂತ ಫಾರ್ ಬೆಟರ್ ಆಗಿದ್ದಾರೆ. ಮಂಗೇಶ್ ಯಾದವ್ ಆಡಿಸಿದ್ರೆ ಬ್ಯಾಟಿಂಗ್ ಕೂಡ ಆಡ್ತಾರೆ. ಮಂಗೇಶ್ ಯಾದವ್ ಆಡಿಸ್ತಾರೆ ಇಲ್ಲ ಅಂತ ಗೊತ್ತಿದೆ, ಯಾಕಂದ್ರೆ ಡೆಬ್ಯೂ ಆಡಿಸ್ತಿದ್ದಾರೆ. ವಾಂಕಡೆ ಸ್ಟೇಡಿಯಂ ಅಷ್ಟು ಈಸಿ ಎಲ್ಲ, ನರ್ವಸ್ನೆಸ್ ಇರುತ್ತೆ. ಅದ್ರ ಬದಲು ರಸಿಕ್ ಸಲಾಮ್ದಾರ್ನ ಆಡಿಸಿದ್ರೆ, ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಇದ್ದರು ರಸಿಕ್ ಸಲಾಮ್ದಾರ್ ಅವರು, ಅವ್ರಿಗೆ ಚೆನ್ನಾಗಿ ಬೌಲಿಂಗ್ ಮಾಡುವಂಥ ಕೇಪಬಿಲಿಟಿ ಇದೆ ಅಂತ ಹೇಳ್ಬೋದು. ಮತ್ತೆ ಭುವನೇಶ್ವರ್ ಕುಮಾರ್ ಮತ್ತು ಏಜಲ್ ಅವ್ರಿಗೆ ಪವರ್ ಪ್ಲೇಲೆ ಬೌಲಿಂಗ್ ಚೆನ್ನಾಗಿ ಹಾಕ್ಸ್ಬೇಕಾಗುತ್ತೆ ರಜತ್ ಪಟ್ಟಿದಾರ್ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ 3ನೇ ಓವರ್ ಅಭಿನಂದನ್ ಸಿಂಗ್ನ ತಂದುಬಿಡ್ತಾರೆ. ಆ ಥರ ತಪ್ಪುಗಳನ್ನ ಮಾಡಬಾರ್ದು. ಈ ಮ್ಯಾಚ್ ರಸಿಕ್ ಸಲಾಮ್ದಾರ್ ಆಡಿದ್ರು ಕೂಡ ಜಾಸ್ ಏಜಲ್ವುಡ್ ಹಾಗೂ ಭುವನೇಶ್ವರ್ ಕುಮಾರ್ ಕೈಲೆ ಪವರ್ ಪ್ಲೇ 4 ಓವರ್ ಅವರಿಬ್ಬರು ಕೈಲಿ ಹಾಕ್ಸ್ಬೇಕು. ಕೃಣಾಲ್ ಪಾಂಡ್ಯ ಕೈಲಿ 1 ಓವರ್ ಹಾಕ್ಸಿ, ಮತ್ತೆ ಬೇರೆ ಇನ್ನೊಬ್ರು ಯಾರು ಫಾಸ್ಟ್ ಬೌಲರ್ ಇರೋ ಅವ್ರ ಕೈಲಿ 1 ಓವರ್ ಫಾಸ್ಟ್ ಬೌಲಿಂಗ್ ಹಾಕ್ಸಿ ಅಂತ ಹೇಳ್ಬೋದು. ಕೃಣಾಲ್ ಪಾಂಡ್ಯ ಅದು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಲಾಸ್ಟ್ ಸೀಸನ್ ಕೃಣಾಲ್ ಪಾಂಡ್ಯ 4 ವಿಕೆಟ್ನ ತೆಗ್ದು 4 ವಿಕೆಟ್ 5 ವಿಕೆಟ್ ತೆಗಿತಾರೆ. ಸಖತ್ತಾದಂಥ ವಿಕೆಟ್ನ ತೆಗ್ದು ಮ್ಯಾಚ್ನ ಗೆಲ್ಸ್ಕೊಡ್ತಾರೆ ಅಂತ ಒನ್ ಆಫ್ ದಿ ಕ್ಲೋಸೆಸ್ಟ್ ಮ್ಯಾಚ್ ಆಗಿತ್ತು. ಯಾಕಂದ್ರೆ ಆ ರೀತಿ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿತ್ತು ಲಾಸ್ಟ್ ಸೀಸನ್. ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಅದೇ ಮ್ಯಾಚಲ್ಲಿ ರಜತ್ ಪಟ್ಟಿದಾರ್ ಕೂಡ ಚೆನ್ನಾಗಿ ಆಡಿದ್ರು, ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಈ ಮ್ಯಾಚ್ ಹೆಂಗೆ ಇರುತ್ತೆ ಅಂತ ನೋಡ್ಕೊಂಡು ಬರಬೇಕು. ಯಾಕಂತಂದ್ರೆ ಎರಡು ಟೀಮ್ ಕೂಡ ಈ ಇಂಟೆನ್ಸಲ್ಲಿ ಬರ್ತಿದ್ದಾರೆ. 2 ಮ್ಯಾಚ್ ಕೂಡ ಸೋತ್ಕೊಂಡು ಬರ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮೇಲೆ. ಈ ಮ್ಯಾಚ್ ಗೆಲ್ಲೇಬೇಕಾದಂಥ ಅನಿವಾರ್ಯ ಟೀಮ್ಗೆ 2 ಇದೆ. ಈ ಮ್ಯಾಚ್ ನನಗೆ RCB ಅವ್ರು ಗೆಲ್ತಾರೆ ಅಂತ ಅನಿಸ್ತಿದೆ. ಯಾಕಂತಂದ್ರೆ RCB ಟೀಮು ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿತ್ತು, ಆದರೆ ಇವಾಗ ಬ್ಯಾಟಿಂಗಲ್ಲಿ ಸ್ವಲ್ಪ ರನ್ಸ್ ಬಂದಿರೋ ನಾವು ಆರಾಮಾಗಿ ಡಿಫೆಂಡ್ ಮಾಡ್ಕೋಬೋದಾಯ್ತು ಅಂತ ಹೇಳ್ಬೋದು. ಶ್ರೇಯಸ್ ಶರ್ಮಾ ಕೂಡ ನಮ್ಮ ಮೇನ್ ಬೌಲರ್ ಇರಲಿಲ್ಲ, ಅದರಿಂದ ಸ್ವಲ್ಪ ನಮ್ಮ RCBಗೆ ಮೈನಸ್ ಆಯಿತು ಅಂತ ಹೇಳ್ಬೋದು. ಇನ್ನು ಬಿಟ್ಟರೆ ಏನು ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ನಮ್ಮ RCB ಟೀಮ್ ಅವರು ಸಖತ್ತಾದಂಥ ಟೀಮ್ನ ಕಟ್ಕೊಂಡಿದ್ದಾರೆ. ಎರಡು ಟೀಮ್ಗಳು ಬ್ಯಾಟಿಂಗ್ ಡೆಪ್ತ್ ಇದೆ, ಬೌಲಿಂಗ್ ಕೂಡ ಸಖತ್ತಾಗಿದೆ. ಮುಂಬೈ ಇಂಡಿಯನ್ಸ್ ಕಡೆ ಇಲ್ಲಿ ನಿಮಗೆ ಜಸ್ಪ್ರೀತ್ ಬುಮ್ರಾ ಅವರು ಎಕ್ಸ್ಪೆಕ್ಟ್ ಆದರೆ, ನಮ್ಮ RCBಗೆ ಜಾಸ್ ಏಜಲ್ವುಡ್ ಹಾಗೂ ಶ್ರೇಯಸ್ ಶರ್ಮಾ ಅವರು ಎಕ್ಸ್ಪೆಕ್ಟೆಡ್ ಆಗ್ತಾರೆ ಅಂತ ಅನಿಸ್ತದೆ. ಈ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಬರ್ತದೆ ಅಂತ ಅನಿಸ್ತದೆ. ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ. ಈ ಮ್ಯಾಚ್ ಪಕ್ಕ ಅವರು RCB ಅವರು ಗೆಲ್ತಾರೆ ಅಂತ ಅನಿಸ್ತದೆ. ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.